ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸುಮೀಸ್ ಮನೆ ಅಡುಗೆ ರೆಸಿಪೀಸ್. ಇವತ್ತು ನಾನು ನಿಮಗೆ ಕಡಲೆಕಾಯಿ ಚಟ್ನಿ ಹಾಗೆ ಚಪಾತಿ ಹೇಗೆ ಮೃದುವಾಗಿ ಮಾಡೋದು, ಟೈಮ್ ಇಲ್ಲ ಅದನ್ನು ಕಲಸಿಡೋದಕ್ಕೆ, ಇಮಿಡಿಯೇಟಾಗಿ ಮಾಡಬೇಕು ಅಂತ ಅಂದ್ಕೊಂಡಾಗ ಈ ರೀತಿ ಬಿಸಿನೀರನ್ನ ಕಾಯಿಸ್ಬಿಟ್ಟು ಚಪಾತಿ ಮಾಡೋದ್ರಿಂದ ನೀವು ಅದನ್ನು ಹಾಫ್ ಆನ್ ಅವರ್ 1 ಅವರ್ ಇಡೋ ನೆಸೆಸಿಟಿನೇ ಇಲ್ಲ. ಇಮಿಡಿಯೇಟಾಗಿ ಮಾಡ್ಬೋದು. ನೀವು ಅದನ್ನು ಕಲಿಸಿದ ತಕ್ಷಣವೇ ವಿತಿನ್ 5 ಮಿನಿಟ್ಸಲ್ಲಿ ಕೂಡ ನೀವು ಚಪಾತಿನ ಲಟ್ಟಿಸ್ಬಿಟ್ಟು ಚಪಾತಿ ಮಾಡ್ಕೊಳ್ಬೋದು. ಇಲ್ಲಿ ನಾನು ಒಂದು ಅರ್ಧ ಸ್ಪೂನ್ ಸಾಲ್ಟ್ ಹಾಕ್ಕೊಂಡು ಅದಕ್ಕೆ 3/4 ಲೋಟದಷ್ಟು ನೀರು ಹಾಕ್ಕೊಂಡಿದ್ದೀನಿ. ಹಾಗೆ 1.5 ಬೌಲು ಕಪ್ಪಷ್ಟು ಗೋಧಿ ಹಿಟ್ಟನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಇದನ್ನು ಒಂದು 5ರಿಂದ 10 ನಿಮಿಷದಲ್ಲಿ ಚೆನ್ನಾಗಿ ಮಿದ್ದಿಸ್ಕೊಂಡ್ರೆ, ಹಾಗೆ ಒಂದು ಅರ್ಧ ಸ್ಪೂನಷ್ಟು ಆಯಿಲ್ನ ಕೂಡ ಆ ಒಂದು ನೀರಿಗೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡೆ. ಈ ರೀತಿ ಮಾಡೋದ್ರಿಂದ ಚಪಾತಿ ತುಂಬ ಸಾಫ್ಟಾಗಿ ಬರುತ್ತೆ. ಈಗ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹಾಗೆ ನಾದಿಸ್ಕೊತಾ ಇದ್ದೀನಿ. ಚೆನ್ನಾಗಿ ಈ ರೀತಿ ಲಟ್ಸಿಟ್ಕೊಂಡು ನೀವು ಮಾಡಿದ್ರೆ ಎಷ್ಟು ಸಾಫ್ಟಾಗಿ ಬರುತ್ತೆ ಗೊತ್ತಾ, ಒಳ್ಳೆ ಪೂರಿ ರೀತಿ ಬರುತ್ತೆ. ಮತ್ತು ಇನ್ನೊಂದು ಟಿಪ್ಸ್ ಹೇಳ್ಕೊಡ್ತೀನಿ, ದಯವಿಟ್ಟು ಎಲ್ಲೂ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಮತ್ತು ಈ ಒಂದು ಗೋಧಿನಲ್ಲಿ ನಾವು ಮಾಡ್ತಾ ಇರೋದು ಇದು ಮೈದಾಯಿಂದ ಅಲ್ಲ, ಗೋಧಿ ಹಿಟ್ಟಿಂದ ಮಾಡ್ತಾ ಇರೋದು. ಚಪಾತಿಯಿಂದ ಎಷ್ಟೊಂದು ಬೆನಿಫಿಟ್ಸ್ ಇದೆ. ಈ ಗೋಧಿಯಿಂದ ನಮಗೆ ಯಾವ ಯಾವ ನ್ಯೂಟ್ರಿಯೆಂಟ್ಸ್ ಸಿಗುತ್ತೆ ಅಂತ ಅಂದರೆ, ಇದರಲ್ಲಿ ನಿಮ್ಮ ಒಂದು ಬಾಯಿ, ನಾವು ಏನಾದರೂ ಐಟಮ್ಸ್ ತಿಂದಾಗ ಬಾಯಲ್ಲಿ ಬ್ಯಾಡ್ ಸ್ಮೆಲ್ ಬರೋದು ಕಾಮನ್ನು. ಆ ಒಂದು ಬ್ಯಾಡ್ ಸ್ಮೆಲ್ನ ರಿಮೂವ್ ಮಾಡುತ್ತೆ. ಹಾಗೆ ಮಧುಮೇಹಿಗಳಿಗೆ, ಯಾರಿಗೆ ಸಕ್ಕರೆ ಕಾಯಿಲೆ ಇದೆ ಅವ್ರಿಗೂ ಕೂಡ ಇದು ತುಂಬಾ ಬೆನಿಫಿಷಿಯಲ್ ಆಗಿದೆ. ಮಲಬದ್ಧತೆ ಸಮಸ್ಯೆನ ಕೂಡ ಇದು ಕಂಟ್ರೋಲ್ ಮಾಡುತ್ತೆ. ಥೈರಾಯ್ಡ್ನ ಕಂಟ್ರೋಲ್ ಮಾಡುತ್ತೆ, ಹಾಗೆ BP ಕಂಟ್ರೋಲ್ ಮಾಡುತ್ತೆ. ಜೊತೆಗೆ ಮಾರಣಾಂತಿಕ ರೋಗ ಆದಂತಹ ಕ್ಯಾನ್ಸರ್ನ ಕೂಡ ಕಂಟ್ರೋಲ್ ಮಾಡುತ್ತೆ. ಜೊತೆಗೆ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್, ವೆಯ್ಟ್ ಲಾಸ್ ಆಗಬೇಕಂದರೂ ಕೂಡ ಚಪಾತಿನ ಯೂಸ್ ಮಾಡ್ಕೊಂಡು ಬನ್ನಿ. ಬ್ಲಡ್ನ ಪ್ಯೂರಿಫೈ ಮಾಡುತ್ತೆ. ಸೊ ಇನ್ನೂ ಎಷ್ಟೊಂದು ಬೆನಿಫಿಷಿಯಲ್ ಇದೆ ಇದರಿಂದ. ಈಗ ಚಪಾತಿನ ನಾನು ಮಿಕ್ಸಿ ಸೈಡಲ್ಲಿ ಇಟ್ಬಿಟ್ಟು, ಈಗ ಸ್ಟವ್ ಮೇಲೆ ಒಂದು ಪಾತ್ರೆನ ಇಟ್ಕೊಂಡು ಕಡಲೆಕಾಯಿನ, 1 ಬೌಲಷ್ಟು ಕಡಲೆಕಾಯಿನ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಶೇಂಗಾ ಅಥವಾ ಪೀನಟ್ ಅಂತ ಕೂಡ ಹೇಳ್ತಾರೆ. ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದು ಸ್ವಲ್ಪ ತಣ್ಣಗಾಗೋದಕ್ಕೆ ಇಟ್ಬಿಡೋಣ. ಸ್ಟವ್ ಆಫ್ ಮಾಡಿಕೊಂಡು ಅದು ತಣ್ಣಗಾಗೋದಕ್ಕೆ ಇಡ್ತೀವಲ್ಲ, ಅದೇ ಟೈಮಲ್ಲಿ ನೀವು ಮೆಣಸಿನ್ಕಾಯಿನ ಹಾಕ್ಕೊಳ್ಳಿ. ಒಣಮೆಣಸಿನ್ಕಾಯಿ ಮಾಡೋದಾದರೆ, ಹಸಿ ಮೆಣಸಿನ್ಕಾಯಿ ಯೂಸ್ ಮಾಡೋದಾದರೆ ಅದನ್ನೇನು ಈ ರೀತಿ ಉರಿಯೋ ನೆಸೆಸಿಟಿ ಇಲ್ಲ. ಸ್ವಲ್ಪ ಅದು ಬೆಚ್ಚಗಾಗಲಿ ಅಂತ ಅಷ್ಟೇ ಹಾಗೆ ಮಾಡಿದ್ದು. ಈಗ ಒಂದು 4 ಒಣಮೆಣಸಿನ್ಕಾಯಿ ಇಟ್ಕೊಂಡಿದ್ದೆ. ಈಗ ಸ್ವಲ್ಪ ತಣ್ಣಗಾದ್ಮೇಲೆ ಅದರ ಸಿಪ್ಪೆನೆಲ್ಲ ತೆಗೆದು ಇಟ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಯಾರೆಲ್ಲ ನನ್ನ ಒಂದು ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ತಪ್ಪದೆ ಬೆಲ್ ಬಟನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಇಲ್ಲಿ ಒಂದು 4 ಒಣಮೆಣಸಿನ್ಕಾಯಿ, 1 ಬೆಳ್ಳುಳ್ಳಿನ ಬಿಡಿಸಿಟ್ಕೊಂಡಿದ್ದೀನಿ, ಸ್ವಲ್ಪ ಕಾಯಿ, ಹಾಗೆ ಹುಣಸೆಹಣ್ಣು, ಸ್ವಲ್ಪ ಪುದೀನ ಸೊಪ್ಪು ತೊಗೊಂಡಿದ್ದೀನಿ. ನೀವು ಕೊತ್ತಂಬರಿ ಸೊಪ್ಪು ಕೂಡ ತೊಗೊಳ್ಬೋದು. ಮಿಕ್ಸರ್ ಜಾರ್ನಲ್ಲಿ ಒಣಮೆಣಸಿನ್ಕಾಯಿ, ಕಾಯಿ, ಬೆಳ್ಳುಳ್ಳಿ, ಉಪ್ಪು, ಹುಣಸೆಹಣ್ಣು, ಸ್ವಲ್ಪ ಪುದೀನ ಸೊಪ್ಪು ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. 3/4 ಭಾಗ ನಾವು ಫಸ್ಟು ಪೇಸ್ಟ್ ಮಾಡಿಬಿಡಬೇಕು. ಆಮೇಲೆ ಆ ಕಡಲೆಕಾಯಿನ ಹಾಕ್ಕೊಂಡು ಶೇಂಗಾನ ಹಾಕ್ಕೊಂಡು ಪೇಸ್ಟ್ ಮಾಡಿದ್ರೆ ಟೇಸ್ಟ್ ಸೂಪರಾಗಿರುತ್ತೆ. ಈಗ ಚಪಾತಿ ಆಲ್ಮೋಸ್ಟ್ ಸಾಫ್ಟಾಗಿದೆ. ಜಸ್ಟ್ ಒಂದು 10 ಮಿನಿಟ್ಸಲ್ಲಿ ಚಟ್ನಿ ಆಗೋಯಿತು. ಅಷ್ಟರಲ್ಲಿ ಇದು ಸಾಫ್ಟಾಗಿತ್ತು. ಈಗ ಇದನ್ನು ಉಂಡೆ ಕಟ್ಕೊಂಡು ಲಟ್ಸ್ಕೊತಾ ಇದ್ದೀನಿ ನೋಡಿ. ನಾವು ತುಂಬ ಟೈಮ್ ಆಗೋಗಿರುತ್ತೆ ಮಕ್ಕಳಿಗೆ ಬ್ರೇಕ್ಫಾಸ್ಟ್ಗೆ, ಲಂಚ್ಗೆ ಎಲ್ಲ ಕಟ್ಟಬೇಕು. ಹಾಗೆ ಬ್ರೇಕ್ಫಾಸ್ಟ್ಗೂ ಕೊಡಬೇಕು ಮತ್ತು ಲಂಚ್ಗೂ ಬಾಕ್ಸ್ಗೆ ಕಟ್ಟಬೇಕು. ಟೈಮ್ ಇರಲ್ಲ ಒಬ್ಬರೇ ಮಾಡಬೇಕು ಅಂದಾಗ ಈ ರೀತಿ ಬೇಗ ಬೇಗ ಉಂಡೆ ಕಟ್ಕೊಂಡು ಒಂದು ಕಡೆ ಲಟ್ಟಿಸ್ಕೊತಾ ಇದ್ದೀನಿ. ಇನ್ನೊಂದು ಕಡೆ ತವಾ ಇಟ್ಟಿದ್ದೀನಿ, ಇನ್ನೊಂದು ಕಡೆ ಹಂಚಿಟ್ಟಿದ್ದೀನಿ. ನೀವು, ನಾನು ನಿಮ್ಗೆ ಆಗಲೇ ಹೇಳಿದೆ ಒಂದು ಟಿಪ್ಸ್ ಹೇಳ್ತೀನಿ ಅಂತ. ಫಸ್ಟು ಅದನ್ನು ಲಟ್ಸಾದ್ಮೇಲೆ ತವಾ ಮೇಲೆ ಹಾಕ್ಕೊಳ್ಳಿ. ಇಲ್ಲಿ ರೈಟ್ ಸೈಡ್ ಇದೆ ನೋಡಿ, ಆ ತವಾ ಮೇಲೆ ಹಾಕ್ಕೊಂಡು ಎಣ್ಣೆ ಹಾಕೋಕ್ಕೆ ಹೋಗಬೇಡಿ. ಜಸ್ಟ್ ಹಾಗೆ 2 ಸೈಡೂ ಸ್ವಲ್ಪ ಬೇಯಿಸ್ಕೊಳ್ಳಿ, ಆಗ ಸಾಫ್ಟಾಗಿ ಬರುತ್ತೆ. ಅದನ್ನು ಹಾಗೆ ಹಂಚ ಮೇಲೆ ಹಾಕ್ಕೊಂಡಾಗ ಎಣ್ಣೆ ಹಾಕ್ಕೊಂಡು ಇದು ಮಾಡಿ, ಆಗ ಪೂರಿ ರೀತಿ ತುಂಬ ಮೃದುವಾಗಿ, ನೀವು ಯಾವುದೇ ರೀತಿ ಡಬಲ್ ಕೋಟ್, ಟ್ರಿಬಲ್ ಕೋಟು ಹೊತ್ತುವಷ್ಟಿಲ್ಲ. ಜಸ್ಟ್ ಈ ರೀತಿ ತವಾ ಮೇಲೆ ಹಾಕ್ಕೊಂಡು ಅದನ್ನು ಹಂಚ ಮೇಲೆ ಹಾಕ್ಕೊಂಡು ಎಣ್ಣೆ ಹಾಕ್ಕೊಂಡ್ರೆ ಎಷ್ಟು ಸಾಫ್ಟಾಗಿ ಮೃದುವಾಗಿರೋ ಚಪಾತಿ ಬರುತ್ತೆ. ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ ನೋಡಿ. ನಾನು ಈ ರೀತಿ ಮಾಡ್ತಾಯಿದ್ದೀನಿ. ಸೊ ನೀವು ಟ್ರೈ ಮಾಡಿ ಹೇಗೆ ಬಂದು ಅಂತ ನನ್ನ ಒಂದು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನೋಡಿ ಎಷ್ಟು ಮೃದುವಾಗಿ ಬಂದಿದೆ. ನಾನು ಇದನ್ನು ಹಂಚ ಮೇಲೆ ಹಾಕ್ಕೊಂಡಾದ್ಮೇಲೆ ಈ ರೀತಿ ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಹಂಚು ಅಂದರೆ ರೊಟ್ಟಿ ಮಾಡೋದಕ್ಕೆ, ಚಪಾತಿ ಮಾಡೋದಕ್ಕೆ ಯೂಸ್ ಮಾಡೋವಂಥ ಹಂಚು. ಹಾಗೆ ತವಾ ಅಂದರೆ ಅದು ನಾನ್ ಸ್ಟಿಕ್ ಆಗಿರುತ್ತೆ, ಅಲ್ಲಿ ನಾವು ಆಯಿಲ್ನ ಜಾಸ್ತಿ ಯೂಸ್ ಮಾಡಬಾರ್ದು, ದೋಸೆಗೆ ಮಾತ್ರ ಯೂಸ್ ಮಾಡ್ತೀವಿ. ಆ ಒಂದು ತವಾದಲ್ಲಿ ಈ ರೀತಿ ಹಾಕ್ಕೊಂಡು ಮಾಡಿದಾಗ ತುಂಬ ಸಾಫ್ಟಾಗಿ ಮೃದುವಾಗಿ ಬರುತ್ತೆ. ಈ ಟಿಪ್ಸ್ನ ಫಾಲೋ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ತಪ್ಪದೆ ಬೆಲ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ. ಕೀಪ್ ಸಪೋರ್ಟಿಂಗ್ ಮೀ.